ಸೊ ಎಲ್ಲ ಒಂದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ದ್ವಿತೀಯ ರೂಪನಾತ್ಮಕ ಸಾಧನಾ ಪರೀಕ್ಷೆ 2026 ಅಂದರೆ FA2 ಎಕ್ಸಾಮ್ಗೆ ಬೇಕಾಗಿರತಕ್ಕಂತಹ ಒಂದು ಗಣಿತ ವಿಷಯದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು 20 ಅಂಕದಾಗಿರ್ತದೆ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆಗಳು ನಾಳೆ ನಿಮ್ಮ ಸ್ಕೂಲ್ನಲ್ಲಿ ಏನು ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾರಲ್ಲ ಅಲ್ಲಿ ಬರ್ತಕ್ಕಂತಹ ಒಂದು ಹೆಚ್ಚಿನ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ನಾವು ಇದೇ ವಿಡಿಯೋದಲ್ಲಿ ಅದರ ಕೀ ಉತ್ತರಗಳನ್ನು ಕೂಡ ಚರ್ಚೆ ಮಾಡಲಿದ್ದೇವೆ. ಈಗ ತಡ ಮಾಡದೆ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಇಲ್ಲಿ ನೋಡಬಹುದು, ಮೊದಲನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದ್ರೆ 1 ಅಂಕದ 2 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ, ಅಷ್ಟು 2 ಅಂಕ. ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ, ಒಂದನೇದನ್ನು ನೋಡೋದಾದ್ರೆ ಎಕ್ಸ್ ಮತ್ತು ವೈ 2 ಜಲಾಕ್ಷರಗಳು ಒಂದು ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಅಂತ ಕೇಳಿದ್ದಾರೆ. ಆ 2 ಚರಾಕ್ಷರಗಳ ಒಂದು ಸಮೀಕರಣದ ಒಂದು ಸಾಮಾನ್ಯ ರೂಪ ಆಪ್ಷನ್ ಬಿ AX + BY + C = 0 ಇದೊಂದು. ಅದೇ ರೀತಿ ಎರಡನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಘನಾಕೃತಿಗಳ ಅಂಚುಗಳಿಂದ ಆವೃತವಾದ ಭಾಗವೇ ಅಂತ ಕೇಳಿದ್ದಾರೆ. ಅದರ ಅಂಚುಗಳಿಂದ ಆವೃತವಾಗಿರುವ ಒಂದು ಭಾಗವನ್ನು ಮೇಲ್ಮೈಗಳು ಅಂತೀವಿ. ಆದ್ದರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರವಾಗಿರುತ್ತದೆ. ಅದೇ ರೀತಿ ಇನ್ನು ನೆಕ್ಸ್ಟ್ ಮೂಲ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರೆ. ಅಂದ್ರೆ 1 ಅಂಕದ 2 ಪ್ರಶ್ನೆಗಳಿರ್ತಾವ, ಅಷ್ಟು 2 ಅಂಕ. ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ, ಮೂರನೇದ ಯುಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥದ ಹೆಸರನ್ನು ಬರೆಯಿರಿ ಅಂತ ಕೇಳಿದಾರೆ. ಯುಕ್ಲಿಡನ ಏನೋ ಒಂದು ಕೃತಿಯನ್ನು ರಚಿಸಿರ್ತಾರಲ್ಲ, ಅದರಲ್ಲಿ ಪ್ರಸಿದ್ಧವಾದ ಒಂದು ಕೃತಿ ಆದಪ್ಪ ಅಂದ್ರೆ ದಿ ಎಲಿಮೆಂಟ್ಸ್ ಅನ್ನೋದು ಅವನ್ನ ಪ್ರಸಿದ್ಧ ಕೃತಿಯಾಗಿರ್ತದೆ. ಈ ರೀತಿ ನಾವು ಅದರ ಆನ್ಸರ್ದೊಂದು ವಿಡಿಯೋ ಕೂಡ ಮಾಡಿದ್ದೀವಿ. ಈಗ ನೆಕ್ಸ್ಟ್ 4ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ನೀವು ಇಲ್ಲಿ ನೋಡ್ಬೋದು, 3x + 4y = 12 ಈ ಸಮೀಕರಣದಲ್ಲಿ x = 0 ಆಗಿದ್ದರೆ y ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಏನು ಸಿಂಪಲ್ ಆಗಿ ಅಲ್ಲಿ 3x ಇದ್ದಲ್ಲಿ ಎಕ್ಸ್ನ ಬೆಲೆಯನ್ನು ಪುಟ್ ಮಾಡಿದರೆ ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದರೆ 0 ಅಂತೇಳಿ ಕೊಟ್ಟಿದ್ದಾರಲ್ಲ, ಆ ಬೆಲೆಯನ್ನು ಪುಟ್ ಮಾಡ್ಕೋತ ಹೋದ್ರೆ 3 × 0 ಏನಾಗುತ್ತೆ ಇಲ್ಲಿ ನೋಡ್ಬೋದು. ಇದು ಆನ್ಸರ್ ಇಲ್ಲಿ ಇತ್ತು. ಈಗ ನೋಡ್ರಿ, ಇಲ್ಲಿ 3x + 4y = 12 ನಾವು ಎಕ್ಸ್ ಬೆಲೆಯನ್ನು ಏನಂತ ಕೊಟ್ಟಿದ್ದಾರೋ x = 0 ಅಂತ ಕೊಟ್ಟಿದ್ರಲ್ಲ, ಆ 0 ಬೆಲೆಯನ್ನು ಎಕ್ಸ್ನ ಜಾಗದಾಗ ಫಿಲ್ ಮಾಡಿದ್ರೆ 3 × 0 ಅದು 0 ಆಗುತ್ತೆ. ಅದೇ ರೀತಿ 4y ಅನ್ನು ಆ್ಯಸ್ ಇಟ್ ಈಸ್ ಇಟ್ಟರೆ =12. ಅದನ್ನು ನಾವು y = 12/4 ಅಂದ್ರೆ 4 ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ. y ನ ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ 3 ಬರ್ತದೆ. ಅದೇ ಇದರದ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಅದೇ ರೀತಿ ಒಂದು ಮೂಲ ಪ್ರಶ್ನೆಯಲ್ಲಿ ಎಷ್ಟನೇದಪ್ಪ ಅಂದ್ರೆ, 3ನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿನ ಅಂತ ಕೇಳಿದಾರೆ. ಅಂದರೆ 2 ಅಂಕದ ಒಂದು 3 ಪ್ರಶ್ನೆಗಳಿರ್ತಾವ, ಅಷ್ಟು 6 ಅಂಕಗಳು. ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ, ಒಂದು 5ನೇದ ಈ ಕೆಳಗಿನ ಬಿಂದುಗಳನ್ನು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂದು ಬರೆಯಿರಿ ಅಂತ ಕೇಳಿದಾರೆ. ಒಂದು -3,5. ಅದೇ ರೀತಿ 2ನೇದ 2, -2, -3, 0. ಅದೇ ರೀತಿ -4, -6 ಅನ್ನೋ ಒಂದು 4 ಬಿಂದುಗಳನ್ನು ಕೊಟ್ಟಿದ್ದಾರೆ. ಇದನ್ನು ಹೆಂಗೆ ಬರೀಬೇಕಪ್ಪ ಅಂದ್ರೆ, ಇಲ್ಲಿ 5ನೇ ಉತ್ತರವನ್ನು ನೋಡ್ಬೋದು. -3, 5 ಇದು 2ನೇ ಒಂದು ಚತುರ್ಥಕ ಆಗಿರ್ತದೆ. 2, -2 ಇದು 4ನೇ ಒಂದು ಚತುರ್ಥಕ. -3, 0 ಎಕ್ಸ್ನ ಒಂದು ಅಕ್ಷದ ಮೇಲೆ ಬರ್ತದೆ. ಅದೇ ರೀತಿ -4, -6 ಒಂದು 3ನೇ ಚತುರ್ಥಕ ಮೇಲೆ ಬರ್ತದೆ. ಅಂದರೆ ಇದು ಹೆಂಗಪ್ಪ ಅಂದ್ರೆ, ಈ ರೀತಿ ನಿಮ್ಮ ಒಂದು ಗ್ರಾಫನ್ನು ತೆಗಿರ್ತೀವಿ. ಇದು y ಆಕ್ಸಿಸ್, ಇದು x ಆಕ್ಸಿಸ್ ಅಂತೇಳಿ ನೀವು ಒಂದೇನು ಇದು ಮಾಡಿರ್ತೀರಲ್ಲ, ಕೊಟ್ಟಿರ್ತೀರಿ. ಇಲ್ಲಿ ಇದು 1ನೇ ಚತುರ್ಥಕ, ಇದು 2ನೇ ಚತುರ್ಥಕ, ಇದು 3ನೇದು, ಇದು 4ನೇ ಚತುರ್ಥಕ. ಇಲ್ಲಿ -3, 5 ಅನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ x -3 ಇಲ್ಲಿ ಮತ್ತು y ನ ಬೆಲೆ ಏನು 5 ಅನ್ನು ಇಲ್ಲಿ ಈ 2ನೇ ಒಂದು ಚತುರ್ಥಕದ ಮೇಲೆ ಬರ್ತದೆ. ಆ ರೀತಿ ಅದರ ಉತ್ತರಗಳನ್ನು ಬರಿಬೋದು. ಈ ರೀತಿ ಬರ್ತದೆ ನೋಡ್ರಿ. ಅದರದ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಮಯ ಕಡಿಮೆ ಇರೋದ್ರಿಂದ ನಾನು ಡೈರೆಕ್ಟಾಗಿ ಆನ್ಸರ್ಗಳನ್ನು ಮಾತ್ರ ಹೇಳ್ತಿರ್ತೀನಿ. ಯಾಕಂದ್ರೆ ನಿಮಗೂ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಬೇಕಲ್ಲ, ಅದಕ್ಕಾಗಿ. ಅದೇ ರೀತಿ ನೆಕ್ಸ್ಟ್ 6ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, 3,5 ಬಿಂದುವು 3y = px + 7 ಸಮೀಕರಣದ ನಕ್ಷೆಯ ಮೇಲಿದ್ದರೆ p ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಇದರ ಉತ್ತರ ಹೆಂಗೆ ಬರೀಬೇಕಪ್ಪ ಅಂದ್ರೆ, ಇಲ್ಲಿ ನೋಡ್ಬೋದು 6ನೇ ಒಂದು ಪ್ರಶ್ನೆ 3y = px + 7. ಇಲ್ಲಿ x, y = 3, 5 ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಕ್ಸ್ ಮತ್ತು y ನ ಬೆಲೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಏನು ಮೇಲೆ ಸಮೀಕರಣ ಕೊಟ್ಟಿದ್ದಾರಲ್ಲ, ಆ ಬೆಲೆಯಲ್ಲಿ ಪುಟ್ ಮಾಡ್ಕೋತ ಹೋದ್ರೆ ನಮ್ಗೆ p ಬೆಲೆ ಬರ್ತದೆ. ಏನು ಬಂದದಪ್ಪ ಅಂದ್ರೆ 2/5 ಅನ್ನೋದು ಇಲ್ಲಿ p ಯ ಬೆಲೆ ಆಗಿರ್ತದೆ.
ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋದಾದರೆ 7ನೇ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ ಅಥವಾ ಸುಲಭ ಒಂದು ಪ್ರಶ್ನೆ ಆಗಿರ್ತದೆ. ಏನು ಕೇಳಿದಾರಪ್ಪ? ಒಂದನೇದ ಲಂಬ ರೇಖೆಗಳು ಅಂತ ಕೇಳಿದಾರೆ. ಅದೇ ರೀತಿ ಎರಡನೇದು ಏನು ಕೇಳಿದಾರ? ಬಿ ರೇಖಾಖಂಡಗಳು. ಇದನ್ನು ನಾವು ಎಂದರೇನು ಬರೀಬೇಕಾಗುತ್ತೆ. ಮೊದಲನ್ನ ನಾವು ಲಂಬ ರೇಖೆಗಳು ಎಂದರೇನು ಅನ್ನೋ ನೋಡೋದಾದರೆ ಇಲ್ಲಿ 7ನೇ ಒಂದು ಪ್ರಶ್ನೆಯನ್ನು ನೋಡ್ಬೋದು. ಲಂಬರೇಖೆಗಳು ಎಂದಿಗೂ ಪರಸ್ಪರ ಛೇದಿಸದ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ಒಂದು ರೇಖೆಗಳನ್ನು ಲಂಬ ರೇಖೆಗಳು ಅಂತೀವಿ. ಅದೇ ರೀತಿ ರೇಖಾಖಂಡದ ಒಂದು ನೋಡೋದಾದ್ರೆ 2 ಅಂತಿಮ ಬಿಂದುಗಳನ್ನು ಹೊಂದಿರುವ ಒಂದು ರೇಖೆಯ ಭಾಗವನ್ನು ನಾವೇನಿರ್ತೀವಿ ರೇಖಾಖಂಡ ಅಂತೀವಿ. ಇನ್ನು ನೆಕ್ಸ್ಟ್ ಒಂದು 8ನೇ ಒಂದು ಮೂಲ ಪ್ರಶ್ನೆಯಲ್ಲಿ ಎಷ್ಟನೇದಪ್ಪ ಅಂದ್ರೆ 4ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರೆ. ಅಂದ್ರೆ 3 ಅಂಕದ 2 ಪ್ರಶ್ನೆಗಳಿರ್ತವೆ, ಅಷ್ಟು 6 ಅಂಕಗಳು. ಏನು ಕೇಳಿದಾರಪ್ಪ ಅಂದ್ರೆ ಪ್ರಶ್ನೆ, ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ 25 ಮತ್ತು ನಂತರದ ಪ್ರತಿ ಕಿಲೋಮೀಟರ್ಗೆ 15 ಶುಲ್ಕವನ್ನು ವಿಧಿಸುತ್ತದೆ. ಕ್ರಮಿಸಿದ ಒಟ್ಟು ದೂರ ಎಷ್ಟಪ್ಪ ಅಂದ್ರೆ 9 ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದೊಂದು ಕಠಿಣ ಪ್ರಶ್ನೆ ಆಗಿರ್ತದೆ. ಇದರ ಉತ್ತರವನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಮೊದಲ ಗಿವನನ್ನು ಬಡಿಯಬೇಕು. ಯಾವುದೇ ಒಂದು ಲೆಕ್ಕ ಕೊಟ್ಟರು ಕೂಡ ಅದರ ಮೊದಲು ನೀವು ಗಿವನನ್ನು ಬರೆದ್ರೆ ನಿಮ್ದು ಅರ್ಧಕ್ಕರ್ಧ ಲೆಕ್ಕ ಮುಕ್ತಾಯವಾದಂಗೆ ಆಗುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ? ವಾಹನ ಚಲಿಸಿದ ಒಟ್ಟು ದೂರ ಎಷ್ಟಪ್ಪ ಅಂದ್ರೆ 9 ಕಿಲೋಮೀಟರ್ ಆಗಿಲಿ ಪಾವತಿಸಬೇಕಾಗಿರುವ ಒಂದು ಮೊತ್ತ ವಾಯ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ಮೊದಲ ಕಿಲೋಮೀಟ್ರಿಗೆ ಎಷ್ಟು ತೊಗೋತಂದರು? 25 ರೂಪಾಯಿ ತೊಗೋತಂದರು. ನಂತರ ಒಂದು 8 ಕಿಲೋಮೀಟ್ರಿಗೆ ಎಕ್ಸ್ ಆಗಿರಲಿ. ಅದೇ ರೀತಿ ಅದರ ಸಮೀಕರಣಗಳನ್ನು ಈ ರೀತಿ ಬರೀರಿ. ನಾವು ಡೈರೆಕ್ಟಾಗಿ ಆನ್ಸರನ್ನು ನೋಡೋದಾದ್ರೆ ಪಾವತಿಸಬೇಕಾದ ಒಟ್ಟು ಮೊತ್ತ ಏನಪ್ಪ ಅಂದ್ರೆ 145 ರೂಪಾಯಿ ಆಗಿರ್ತದೆ. ಈ ರೀತಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೈಮ್ ಕಡಿಮೆ ಇರೋದರಿಂದ ಮತ್ತೊಮ್ಮೆ ಈಗ ನಾವು ಡೈರೆಕ್ಟಾಗಿ ಆನ್ಸರ್ಗಳನ್ನು ಹೇಳ್ತಾ ಹೊಂಟಿದ್ದೀವಿ. ಇನ್ನು 9ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ಸುಳ್ಳು? ನಿಮ್ಮ ಉತ್ತರಗಳಿಗೆ ಕಾರಣಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ 1ನೇ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ರೇಖೆಯು ಹಾದು ಹೋಗುತ್ತದೆ. ಅಂದರೆ ಒಂದು ಬಿಂದುವನ್ನು ಇಟ್ಟದಾಗ ನಾವು ಇನ್ಫೈನೈಟ್ ಆಗಿ ಅಂದರೆ ಎಷ್ಟು ಬೇಕಾದ ನಾವು ರೇಖೆಗಳನ್ನು ಆಯಿಸ್ಬೋದು. ಆದ್ದರಿಂದ ಇದೇನಾಗಿತ್ತು? ತಪ್ಪಾಗಿರ್ತದೆ. ಇನ್ನು ಅದೇ ರೀತಿ 2ನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ 2 ವಿಭಿನ್ನ ಬಿಂದುಗಳ ಮೂಲಕ ಅನಂತ ರೇಖೆಗಳು ಹಾದು ಹೋಗುತ್ತವೆ ಅಂತ ಕೇಳಿದ್ದಾರೆ. ಒಂದು ಹೇಳಿಕೆಯು ಕೂಡ ತಪ್ಪಾಗಿರ್ತದೆ. ಇನ್ನು ನೆಕ್ಸ್ಟ್ 3ನೇ ಒಂದು ಹೇಳಿಕೆ ಏನು ಕೇಳಿದಾರಪ್ಪ ಅಂದ್ರೆ 2 ವೃತ್ತಗಳು ಸರ್ವಸಮವಾದರೆ ಅವುಗಳ ತ್ರಿಜ್ಯಗಳು ಕೂಡ ಸಮವಾಗಿರುತ್ತವೆ. ಇದು ಸರ್ವಸಮತೆ ಕೇಳಿದ್ದಾರೆ. ಇದು ನೀವು ಆನ್ಸರ್ ಇಲ್ಲಿ ನೋಡ್ಬೋದು. ಇಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರಿ, ಅದರ ಉತ್ತರ ಏನಾಗಿರ್ತದೆ? ಸರಿಯಾಗಿರ್ತದೆ. 2 ಸರ್ವಸಮ ವೃತ್ತಗಳು ತ್ರಿಜ್ಯಗಳು ಯಾವಾಗಲೂ ಸಮವಾಗಿರುತ್ತವೆ. ಇನ್ನು ಕೊನೆಯದಾಗಿ ಮೂಲ ಪ್ರಶ್ನೆಯಲ್ಲಿ ಎಷ್ಟನೇದಪ್ಪ ಅಂದ್ರೆ 5ನೇ ಒಂದು ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಕೂಡ ಒಂದು 4 ಅಂಕದ ಒಂದು ಪ್ರಶ್ನೆ ಆಗಿರುತ್ತದೆ. ಪ್ರಶ್ನೆ ಹೆಂಗೆ ಕೇಳಿದಾರಪ್ಪ ಅಂದ್ರೆ 10ನೇದು 3x + y - 12 = 0 ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 4 ಪರಿಹಾರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ 4 ಅಂಕದ ಒಂದು ಪ್ರಶ್ನೆ ಆಗಿರ್ತದೆ. ಸ್ಟೆಪ್ ಬೈ ಸ್ಟೆಪ್ ಬರೀಬೇಕಾಗುತ್ತೆ. ಅವರು ಏನೋ ಒಂದು ಸಮೀಕರಣ ಕೊಟ್ಟಿದ್ದಾರುವ 3x + y - 12 = 0. ಇಲ್ಲಿ ಮೊದಲನೇ ಒಂದು ಸ್ಟೆಪ್ಪನ್ನು ಇಲ್ಲಿ ಎಕ್ಸ್ನ ಬೆಲೆ 3 ಮತ್ತು ವೈನ ಬೆಲೆ 3 ಆದಾಗ ಅದರ ಬೆಲೆಯನ್ನು ಕಂಡುಹಿಡಬೇಕು. ಎಷ್ಟು ಬರ್ತದಪ್ಪ ಅಂದರೆ 3,3 ಅದರ ಉತ್ತರ ಬರ್ತದೆ. ಅದೇ ರೀತಿ ನಾವು ಎಕ್ಸ್ನ ಬೆಲೆ 4 ಮತ್ತು ವೈನ ಬೆಲೆ 0 ಹಾಕಿದಾಗ ಅದರ ಒಂದು ಪರಿಹಾರ ಎಷ್ಟು ಬರ್ತದಪ್ಪ ಅಂದ್ರೆ 4,0 ಬರ್ತದೆ. ಅದೇ ರೀತಿ 3ನೇ ಒಂದು ಪರಿಹಾರವನ್ನು ಕಂಡುಹಿಡಿಯೋಕೆ ನಾವು x = 5 y = -3 ಹಾಕಿದಾಗ ನಮಗೆ ಉತ್ತರ ಏನು ಬರ್ತದೆ? 5, -3 ಬರ್ತದೆ. ಅದೇ ರೀತಿ ಕೊನೆಯದಾಗಿ ಒಂದು 4ನೇ ಒಂದು ಏನು ಪರಿಹಾರವನ್ನು ನೋಡೋದಾದ್ರೆ ಎಕ್ಸ್ನ ಬೆಲೆ 2 ಮತ್ತು ವೈನ ಬೆಲೆ 6 ಹಾಕಿದಾಗ ನಮಗೆ ಪರಿಹಾರ ಎಷ್ಟು ಬರ್ತದಪ್ಪ ಅಂದ್ರೆ 2,6. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಇದೇ ಒಂದು ಸಂಖ್ಯೆಗಳನ್ನು ಹಾಕಬೇಕತ್ತೇನಿಲ್ಲ. ನಾವು ಎಕ್ಸ್ನ ಬೆಲೆ ಯಾವುದು ಬೇಕಾದರೂ ಕನ್ಸಿಡರ್ ಮಾಡಿರಿ, 0 ಮಾಡಿರಿ, -1 ಮಾಡಿ, ಯಾವುದು ಬೇಕಾದ್ರೂ ಕನ್ಸಿಡರ್ ಮಾಡಿ ನೀವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊತೋದ್ರೆ ನಿಮಗೆ ಯಾವ್ದು ಈಸಿನೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾ ಇಲ್ಲಿ ಇವನು ಯೂಸ್ ಮಾಡಿದ್ನಿ. ನಿಮಗೇನಾದರೂ ಇಲ್ಲಿಗೆ ನಿಮ್ಮ ಒಂದು ಗಣಿತ ವಿಷಯದ ಒಂದು ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿತು. ಇನ್ನು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಸಂಪೂರ್ಣ ಉತ್ತರಗಳ ಒಂದು PDF ಬೇಕಾದ್ರೆ ಇದೇ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ನಾಗ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಇರ್ತದೆ. ಆ ಚಾನಲ್ನ ನೀವು ಏನಾದರೂ ಜಾಯ್ನ್ ಆಗೋದ್ರಿಂದ ಹಿಂದೆ ನಡೀತಿರ್ತಕ್ಕಂಥ ಕ್ವಶನ್ ಪೇಪರ್ ಆಗಿರ್ಬೋದು, ಮುಂದೆ ನಡೀತಕ್ಕಂಥ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಅದರ ಉತ್ತರಗಳಾಗಿರ್ಬೋದು, ಯಾವುದೇ ರೀತಿ ನೋಟ್ಸ್ಗಳಾಗಿರ್ಬೋದು, ಎಲ್ಲ ರೀತಿಯ ಒಂದು ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮಗೂ ಕೂಡ ಅನುಕೂಲಕರ ಆಗಿರ್ತದೆ. ನೀವು ಅದನ್ನು ತಪ್ಪದೆ ಜಾಯಿನ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.